ಇಂದು ವೈಕುಂಠ ಏಕಾದಶಿ ಹಿನ್ನೆಲೆ ಸಾಕಷ್ಟು ಭಕ್ತರು ಕೂಡ ಬಳ್ಳಾರಿಯ ಲಕ್ಷ್ಮೀ ವೆಂಕಟೇಶ್ವರ ದೇಗುಲಕ್ಕೆ ಬಂದಿರುವಂತದ್ದು. ಜೊತೆಗೆ ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಇವತ್ತು ಸರದಿ ಸಾಲಿನಲ್ಲಿ ಬಂದು ದರ್ಶನವನ್ನ ಪಡೆಯುವಂತ ಒಂದು ದೃಶ್ಯ ಸದ್ಯ ಬಳ್ಳಾರಿಯಲ್ಲಿ ಕಾಣ್ತಿರುವಂತದ್ದು. ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಸಾಕಷ್ಟು ಭಕ್ತರು ಅಂದ್ರೆ ತಂಡೋಪತಂಡವಾಗಿ ಕುಟುಂಬ ಸಮೇತರಾಗಿ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನವನ್ನ ಪಡೆದಿರುವಂತದ್ದು. ಕಾರಣ ಅಂದ್ರೆ ಇವತ್ತು ವೈಕುಂಠ ಏಕಾದಶಿ ದಿನ, ಹಾಗಾಗಿ ತಮ್ಮ ಪಾಪಗಳು ಕಳೆಯುತ್ತವೆ, ಜೊತೆಗೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನುವಂತ ಒಂದು ಭಕ್ತಿ ಕೂಡ ಅಂದ್ರೆ ನಂಬಿಕೆ ಕೂಡ ಭಕ್ತರಲ್ಲಿ ಇರುವಂತದ್ದು. ಹಾಗಾಗಿ ಕುಟುಂಬ ಸಮೇತರಾಗಿ ಇವತ್ತು ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಇದೇ ತರನಾದಂತ ಒಂದು ಸರತಿ ಸಾಲಲ್ಲಿ ಭಕ್ತರು ಕೂಡ ಬರ್ತಾ ಇರುವಂತದ್ದು. ಜೊತೆಗೆ ದೇಗುಲದ ಮುಂಭಾಗದ ಏನು ರಸ್ತೆ ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಜೊತೆಗೆ ಯಾವುದೇ ನೂಕು ನುಗ್ಗಾಟ ಅಹಿತಕರ ಘಟನೆ ನಡೆಯದಂತೆ ಈಗಾಗಲೇ ಏನು ಬಳ್ಳಾರಿ ಜಿಲ್ಲಾಡಳಿತ ಕೂಡ ಏನು ಕೆಲವೊಂದಿಷ್ಟು ಸಿಬ್ಬಂದಿಗಳನ್ನ ನೇಮಕ ಮಾಡುವ ಮೂಲಕ ಅವ್ರನ್ನ ಸರದಿ ಸಾಲಿನಲ್ಲಿ ಈ ಒಂದು ದೇಗುಲದಲ್ಲಿ ದರ್ಶನಕ್ಕೆ ಬಿಡುವಂತ ಒಂದು ದೃಶ್ಯ ಸದ್ಯ ಕಾಣ್ತಿರುವಂತದ್ದು. ಜೊತೆಗೆ ಇಷ್ಟಾರ್ಥ ಸಿದ್ಧಿಗಾಗಿ ಕೆಲವೊಂದಿಷ್ಟು ಪೂಜೆಗಳನ್ನ ಸಲ್ಲಿಸುವಂತ ಒಂದು ಕೆಲಸವನ್ನ ಈಗಾಗಲೇ ಇಲ್ಲಿನ ಭಕ್ತರು ಕೂಡ ಮಾಡ್ತಿರುವಂತದ್ದು. ಜೊತೆಗೆ ದೇಗುಲದ ಪಕ್ಕದಲ್ಲಿ ಹೋಮ ಮಾಡಲು ಅವಕಾಶವನ್ನ ಕೊಟ್ಟಿರುವಂತದ್ದು. ಜೊತೆಗೆ ವಿಶೇಷ ಪೂಜೆ ಸಲ್ಲಿಸೋಕೆ ಆ ಭಕ್ತರ ಇಲ್ಲಿ ಬರ್ತಕ್ಕಂಥ ಪ್ರತಿ ಭಕ್ತರಿಗೂ ಅವಕಾಶವನ್ನ ಇಲ್ಲಿನ ದೇಗುಲ ಆಡಳಿತ ಮಂಡಳಿ ಕೂಡ ಮಾಡಿರುವಂತದ್ದು. ಬರ್ತಕ್ಕಂಥ ಭಕ್ತರಿಗೆ ಏನು ಹೂ ಮತ್ತೆ ಹಣ್ಣುಗಳನ್ನ ಪ್ರಸಾದವಾಗಿ ಕೊಡುವಂತ ಒಂದು ಕೆಲಸವನ್ನ ಇಲ್ಲಿನ ಏನ್ ದೇಗುಲ ಆಡಳಿತ ಮಂಡಳಿ ಅವರು ಕೂಡ ಮಾಡ್ತಿರುವಂತದ್ದು. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಸಾಕಷ್ಟು ಭಕ್ತರು ಕೂಡ ಇವತ್ತು ಈ ಒಂದು ದೇಗುಲದತ್ತ ಬರ್ತಾ ಇರುವಂತದ್ದು. ಬೆಳಗ್ಗಿನಿಂದಲೂ ಕೂಡ ಇದೇ ತರನಾದಂತ ಕ್ಯೂ ಈ ಒಂದು ದೇಗುಲದಲ್ಲಿ ಇರುವಂತದ್ದು. ಜೊತೆಗೆ ಗೋವಿಂದ ಗೋವಿಂದ ಅನ್ನುವಂತ ಒಂದು ಜಯಘೋಷ ಕೂಡ ಈ ದೇಗುಲದ ಮುಂಭಾಗದಲ್ಲಿ ಕೇಳಿ ಬರ್ತಾ ಇದೆ. ಮತ್ತೊಂದು ಭಾಗವಾಗಿ ಇಲ್ಲಿ ಒಬ್ಬರು ಭಕ್ತರು ಕೂಡ ಇರುವಂತದ್ದು. ಅವ್ರನ್ನು ಕೂಡ ಈಗ ನೇರವಾಗಿ ಮಾತಾಡಿಸುವಂತ ಒಂದು ಕೆಲಸವನ್ನು ಮಾಡ್ತೀನಿ. ಅಮರ್, ಈಗ ಇವತ್ತಿನ ವೈಕುಂಠ ಏಕಾದಶಿ ಏನೇನು ವಿಶೇಷ ಪೂಜೆಗಳು ಇರ್ತವೆ, ಯಾವ ತರ ಇಲ್ಲಿ ಭಕ್ತರು ಬಂದು ಇಲ್ಲಿ ಭಕ್ತಿ ಸಮರ್ಪಿಸ್ತಾ ಇದ್ದಾರೆ? ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮಃ. ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಇಲ್ಲಿ SN ಪೇಟೆಯಲ್ಲಿ ಪ್ರತಿ ವರ್ಷನೂ ಇದೇ ಥರ ವಿಜೃಂಭಣೆಯಿಂದ ಇಲ್ಲಿ ವೈಕುಂಠ ಏಕಾದಶಿಯ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗುತ್ತೆ. ಪ್ರತಿ ಬಂದಿರೋ ಭಕ್ತರಿಗೆ ಹೂವು, ಹಣ್ಣು, ಹಾಲು, ಯಾಕಂದರೆ ಏಕಾದಶಿ ಇರೋದ್ರಿಂದ ಯಾರು ಇವತ್ತು ಉಪವಾಸ ಇರೋದ್ರಿಂದ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಸುಸರ್ಜಿತವಾಗಿ ಕಮಿಟಿ ಮೆಂಬರ್ಸ್ ಮಾಡಿರ್ತಾರೆ. ಆಮೇಲೆ ಇಲ್ಲಿ ಬೆಳಗ್ಗೆ 4 ಗಂಟೆಯಿಂದ ಸತತವಾಗಿ ಗೋವಿಂದ ನಾಮಾವಳಿಗಳು, ಆಮೇಲೆ ಪೂಜಾ ಕೈಂಕರ್ಯಗಳು, ಆಮೇಲೆ ಅರ್ಚನೆಗಳು ಸತತವಾಗಿ ನಡೀತಾನೆ ಇದೆ. ನೀವೇ ನೋಡ್ತಾ ಇದ್ದೀರಿ, ನಾವೆಲ್ಲ ನೋಡ್ತಾ ಇದ್ದೀವಿ ಭಕ್ತ ಸಾಗರ ಎಷ್ಟು ಹರಿದು ಬರ್ತಾ ಇದೆ ಅಂತೇಳಿ. ನಿಜವಾಗಲೂ ಕಲಿಯುಗದ ವೈಕುಂಠ ಅಂದರೆ ತಿರುಪತಿ ವೆಂಕಟರಮಣ ಸ್ವಾಮಿ, ಅದೇ ಇಲ್ಲಿ ಇದೆ ಅಂತ ನಾವೆಲ್ಲ ಭಾವಿಸ್ತಾ ಇದ್ದೀವಿ. ನಮಸ್ಕಾರ. ಪ್ರತಿಮಾ ರಮೇಶ್. ಇದಿಷ್ಟು ಇಲ್ಲಿನ ಭಕ್ತರು ಕೂಡ ಹೇಳ್ತಾ ಇದ್ರು ಅಂತದ್ದು. ಅಂದ್ರೆ ಬೆಳಗಿನಿಂದಲೂ ಉಪವಾಸ ಮಾಡಿದಂತ ಭಕ್ತರು ಕೂಡ ಈ ಒಂದು ಹರಕೆ ಮೂಲಕ ಇಲ್ಲಿ ಬರ್ತಾರೆ. ಅವರಿಗೆ ವಿಶೇಷವಾದಂತ ಒಂದು ಏನು ಪ್ರಸಾದವನ್ನ ಕೊಡ್ಲಾಗುತ್ತೆ. ಅವರಿಗೆ ಬಿಸಿ ಹಾಲನ್ನು ಕೊಡುವ ಮೂಲಕ ಅವರ ಏನು ವೈಕುಂಠ ಏಕಾದಶಿ ನಿಮಿತ್ತವಾಗಿ ಮಾಡಿದಂತ ಉಪವಾಸವನ್ನ ಅಂತ್ಯ ಮಾಡೋಕೆ ಅಂದ್ರೆ ಇಲ್ಲಿ ದರ್ಶನದ ಬಳಿಕ ಅವರಿಗೆ ಪ್ರಸಾದವಾಗಿ ಕೊಡ್ಲಾಗುತ್ತೆ. ಜೊತೆಗೆ ವಿಶೇಷವಾದಂತ ಪೂಜೆಯನ್ನು ಸಲ್ಲಿಸುವ ಮೂಲಕ ಭಕ್ತರು ಕೂಡ ಇವತ್ತು ಭಕ್ತಿಯಲ್ಲಿ ಮಿಂದೇಳುವಂತ ಒಂದು ಕೆಲಸ ಇಲ್ಲಿ ಆಗ್ತಿರುವಂತದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.